ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂತ ದೇವರಿಗೆ ದೇವಸ್ಥರು ವಂದನೆ ಸಲ್ಲಿಸ್ತಾರೆ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ನಿಧಾನಕ್ಕೆ ಮಾತಾಡೋಣ ಅಂತ. ಕೀರ್ತನೆಗಳು 34ನೇ 5ನೇ ವಾಕ್ಯ. ಕೀರ್ತನೆ 34. ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೇಲೆ ಸ್ತೋತ್ರ. ಒಂದು ನಿಮಿಷ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ದೇವರೇ, ಅಪ್ಪ ಕೊಟ್ಟಂಥ ಆಲೋಚನೆಗೆ ಸ್ತೋತ್ರ ಕರ್ತನೆ. ಸಪ್ಪ ನೀವು ಕೊಟ್ಟಂಥ ಆಲೋಚನೆಗೆ ವಾಕ್ಯಕ್ಕೆ ಪದಗಳ ಗುಡಾಟ ತಿಳಿಪಡಿಸಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದೊಂದು ಹೃದಯ ಅನುಗುಣವಾಗಿ ಅಪ್ಪ ನಮ್ಮೊಬ್ಬೊಬ್ಬರ ಬಿಡುಗಡೆಗೋಸ್ಕರ ನೀನು ಈ ದಿನ ಮಾತಾಡೋದಕ್ಕಾಗಿ ಸ್ತೋತ್ರ, ನಿನ್ನ ಆಲೋಚನೆ ನಡೆಸೋದಕ್ಕಾಗಿ ಸ್ತೋತ್ರ, ನಿನ್ನ ಆತ್ಮ ಕ್ರಿಯೆಗಳು ನಡೆಸೋದಕ್ಕಾಗಿ ಸ್ತೋತ್ರ, ವಾಕ್ಯಗಳ ಪದಗಳ ಗುಡಾಟ ಸಪ್ಪ ತಿಳಿಪಡಿಸೋದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇಲೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಅವಳ ಕೀರ್ತನೆ ಕೇಳು. ನಮ್ಮನ್ನು ಆಳ್ವಿಕೆ ಮಾಡುವ ಯಾರಾಗಿದ್ದಾನೆ? ಸೇನಾಧೀಶ ಯೆಹೋವನು ಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಹಲ್ಲೆಲೂಯಾ. ಈ ಒಂದು ದಿನದಲ್ಲಿ ನೋಡುವುದಾದರೆ ನಮ್ಮ ಒಂದು ಆತ್ಮಿಕ ಜೀವಿತವನ್ನು ಆಗುವುದು, ಈ ಲೋಕದ ಪ್ರಯಾಣವನ್ನು ಆ ಪ್ರಯಾಣ ಇರ್ಬೋದು, ನಮ್ಮನ್ನು ಆಳ್ವಿಕೆ ನಡೆಸುತ್ತಿರುವುದು ಯಾರಾಗಿದ್ದಾರೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ತಂದೆ ದೇವರನ್ನ ನಾವು ಎದುರು ನೋಡುವುದಾದರೆ ದೇವ್ರ ವಾಕ್ಯ ಆತನನ್ನೇ ದೃಷ್ಟಿಸುವವರು. ಇಲ್ಲಿ ಒಬ್ಬರು ಅಂತ ಬಂದಿದ್ಯಾ? ಆತನನ್ನೇ. ಹಲ್ಲೆಲೂಯಾ. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ? ದೇವರ ದೃಷ್ಟಿ ನಾವು ಬರುವಂಥ ಕಷ್ಟಗಳು ಅಥವಾ ಎಂಥ ಪರಿಸ್ಥಿತಿ ಆದರೂ ನಾವು ಒಂದು ಒಳ್ಳೆ ಒಂದು ಮೇನ್ ಕಾನ್ಸೆಪ್ಟ್ ಒಳ್ಳೆಯ ವಿಶ್ವಾಸಿ ತನ್ನ ಕಷ್ಟದ ಸಂದರ್ಭದಲ್ಲಿ ದೇವರು ಹುಡುಕುವ ಒಂದು ಕುಗ್ಗಿದ ಮನಸ್ಸನ್ನಾಗಿ ಹೋಗ್ತಾನೆ. ಹಲ್ಲೆಲೂಯಾ. ನಾವು ಎಂಥ ವಿಶ್ವಾಸಿ ಆಗಿದ್ದೇವೆ ಅದನ್ನ ನಾವು ಫಸ್ಟ್ ಪರಿಶೋಧನೆ ಮಾಡ್ಕೊಳ್ಳೋಣ. ಒಂದು ವಿಶ್ವಾಸದ ಒಂದು ಚಿಕ್ಕ ಒಂದು ಸಾಮ್ಯ ರೂಪ ನೋಡುವುದಾದರೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಇಲ್ಲಿ 13ನೇ ವಾಕ್ಯ ಓದಿ. ಗುರುವೇ, ನಮ್ಮ ಮೇಲೆ ದಯವಿಡು. ಇಲ್ಲಿ ಯೇಸು ಸ್ವಾಮಿ 11ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಯೆರೂಸಲೇಮಿನಿಂದ ಪ್ರಯಾಣ ಮಾಡಿಕೊಂಡು ಸಮರಿಯ ಗಲಿಲಿಯ ಸೀಮೆ ನಡುವೆ ಬರ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಆ ಯೇಸು ಸ್ವಾಮಿ ಬರುವಂತ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ 10 ಜನ ಒಂದು ಕುಷ್ಠರೋಗಿಗಳು ಇರ್ತಾರೆ. 12ನೇ ವಾಕ್ಯ ನೋಡುವುದಾದ್ರೆ ಬರುವಾಗ ಒಂದು ಹಳ್ಳಿಯಲ್ಲಿ ಓದ್ಕೊಂಡ್ ಬನ್ನಿ. ಆ ವಾಕ್ಯ. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಇಲ್ಲಿದೆ. ಯೇಸು ಸ್ವಾಮಿ ಬರುವಾಗ 10 ಮಂದಿ ಕುಷ್ಠರೋಗಿ ಯೇಸು ಸ್ವಾಮಿ ಎದುರುಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕುಗ್ಗಿ ಹೇಳಿದಾರೆ. ಹಲ್ಲೆಲೂಯಾ. ಎಂದು ಕೂಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಒಂದು ದಿನದಲ್ಲಿ ನೋಡುವುದಾದ್ರೆ ನಮ್ಗೆ ನಮ್ಮ ಪರಿಸ್ಥಿತಿಗಳು ಏನಿದೆ, ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ, ಗೋಳಾಡ್ತಾ ಇದೀವಿ. ಅದೇ ಕೂಗಿ ಹೇಳುವಾಗ ನಮ್ಮ ಅಂತರಾದ ಹೃದಯದ ನಂಬಿಕೆ ನಾವು ಎಷ್ಟು ಕುಗ್ಗಿದವರಾಗಿ, ಎಷ್ಟು ದುಃಖದಿಂದ, ಎಷ್ಟು ತಗ್ಗಿಸಲ್ಪಡುವವರಾಗಿ ದೇವರ ಸನ್ನಿಧಿಗೆ ಬಂದಿದ್ದೇವೆ. ಆತರ ದೇವ್ರು ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಇದನ್ನ ನಾವು ದೇವರ ದೃಷ್ಟಿಸಿ ಹೋಗುವಾಗ ಯೇಸು ಸ್ವಾಮಿ ಬರುವಾಗ 10 ಮಂದಿ ಬರ್ತಾ ಇದ್ದಾರೆ. 10 ಮಂದಿ ಕುಷ್ಠರೋಗಿಗಳು ಯೇಸು ಸ್ವಾಮಿಯ ದೃಷ್ಟಿಸಿ ಎದುರುಗಡೆ ಬರ್ತಾ ಇದ್ದಾರೆ. ಎದುರುಗಡೆ ಬಂದು ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳ್ತಾ ಇದ್ದಾರೆ. ಹೇಳುವಾಗ ಮುಂದೆ ಓದಿ 14ನೇ ವಾಕ್ಯ. ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಈ ರೀತಿ ಹೇಳುವಾಗ ಅವ್ರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದಾರಿಯಲ್ಲೇ ಈಗ ಒಂದು ಬಿಡುಗಡೆ ಬೇಕು ಅಂತ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಮುಂದೆ ಹೋಗಿದ್ದಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡುವುದೇ ಆದ್ರೆ ನಾವು ಪ್ರತಿಯೊಬ್ಬರು ಯಾವುದಾದ್ರೂ ರೀತಿಯಲ್ಲಿ ದೇವರ ಮೊರೆ ಹೋಗ್ತಿದ್ದೇವೆ. ಒಂದು ಪ್ರಾರ್ಥನೆ ವಿಷಯದಲ್ಲಿ, ಇಕ್ಕಟ್ಟಿನ ಸಂದರ್ಭದಲ್ಲಿ ಅಥವಾ ರೋಗದಲ್ಲಿ ಅಥವಾ ನಮ್ಮ ಕುಟುಂಬದ ಸ್ಥಿತಿಗತಿಗಳನ್ನು ನೆನೆಸಿ ನಾವು ಇದು ದೇವರ ಬಳಿ ಹೋಗಿದ್ದೇವೆ. ಆದರೆ ನಮಗೆ ದೇವರು ಮರುತ್ತರ ಕೊಡ್ತಾ ಇದ್ದಾರ?
ಅಲ್ಲಲ್ಲಿಯ ಅದನ್ನ ಫಸ್ಟ್ ಪರಿಶೋಧನೆ ಮಾಡೋಣ. ಇಲ್ಲಿ ಭಕ್ತರು ಹೋಗುವಾಗ ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು ಅವ್ರು ಏನ್ ತರ್ಬೇಕಾರೆ ಅವ್ರಿಗೆ ಒಂದು ದೇವ್ರು ಹೇಳ್ತಾರೆ ನೀವು ಹೋಗಿ ಯಾಜಕರಿಗೆ ತೋರಿಸ್ರಿ ಅಂತ. ಅದೇ 15ನೇ ವಾಕ್ಯದಲ್ಲಿ ನೋಡುವಾಗ ಅವರು 15 ವಾಕ್ಯ ಓದಿ ಅವರಲ್ಲಿ ಒಬ್ಬನು ಇಲ್ಲಿ ಬಂದಿದ್ದ ಎಷ್ಟು ಜನ? 10 ಜನ. ಆದ್ರೆ ಇಲ್ಲಿರೋದು ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದರು. ಈ ದಿನದಲ್ಲಿ ನೋಡುವುದಾದ್ರೆ ನಾವು ಎಂತ ಪರಿಸ್ಥಿತಿಯಿಂದ ಇದ್ದು ಎಲ್ಲಿಂದ ದೇವರು ನಮ್ಮನ್ನ ತೆಗೆದಿದ್ದಾರೆ. ಈ ಲೋಕದಲ್ಲಿ ಬಂಧು ಮಿತ್ರರು, ಒಡ ಹುಟ್ಟಿದವರು, ಸ್ನೇಹಿತರು ಎಲ್ಲರೂ ದೂರ ತಳೆದಂತ ಸಂದರ್ಭದಲ್ಲಿ ಯಾರು ನಮ್ ಕಷ್ಟಕ್ಕಾಗಿಲ್ಲ ಅಂತ ಸಂದರ್ಭದಲ್ಲಿ ತಂದೆ ದೇವರು ನಾನೇ ನಿನ್ನ ದೇವರು ಅಲ್ಲಲ್ಲಿಯ ಕರ ಹಿಡಿದ ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ಉಪಕಾರಗಳನ್ನ ನಾವು ದೇವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಈ ದಿನದಲ್ಲಿ ನೋಡುವುದಾದ್ರೆ ಅನೇಕ ದೇವರಿಂದ ಒಂದು ಬಿಡುಗಡೆ ಹೊಂದ್ಕೊಂತಾರೆ. ಅಲ್ಲಲ್ಲಿ ಅವ್ರ ಬಿಡುಗಡೆ ಬರುವಂತ ಪ್ರಾರ್ಥನೆಗೆ ಮರುತರ ಹೊಂದ್ಕೊಂತಾರೆ. ಆದರೆ ಮರುತರ ಸಿಕ್ಕದ ಮೇಲೆ ದೇವ್ರನ್ನ ಮರ್ತು ಹೋಗ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಏನಾಗ್ತಾರೆ, ದೇವ್ರೇ ನಾನು ಹಿಂಗಾಗಿದೆ, ಕಷ್ಟ ದೇವ್ರ ಅಭಿವೃದ್ಧಿ ಪಡಿಸ್ಬೇಕು ದೇವ್ರನ್ನ ಮರ್ತು ಹೋಗ್ತಾರೆ. ದೇವ್ರೇ ನಾನು ರೋಗದಲ್ಲಿದ್ದೀನಿ, ದೇವ್ರೇ ಅನಾರೋಗ್ಯ ಇದೆ, ಹಾಸ್ಪಿಟಲ್ ಹೋಗ್ತಾ ಇದೆ, ಎಷ್ಟು ಹಾಸ್ಪಿಟಲ್ಗೂ ಸರಿ ಹೋಗ್ತಿಲ್ಲ, ಯಾವಾಗ ದೇವ್ರ ಬಿಡುಗಡೆ ಕೊಡ್ತಾರೆ ದೇವ್ರನ್ನ ಮರ್ತು ಹೋಗಿರ್ತಾರೆ. ಅಲ್ಲಲ್ಲಿಯ ಸ್ವಲ್ಪ ದೇವ್ರೆ ಕುಟುಂಬದ ಗಂಡ ಹೆಂಡತಿ ಜಗಳ ಯಾವಾಗ ಕುಟುಂಬದ ಸಮಾಧಾನ ಇಲ್ಲ, ದೇವ್ರ ಪ್ರಾರ್ಥನೆ ಮಾಡ್ತಾರೆ, ದೇವ್ರ ಬಿಡಕ್ಕೆ ಕೊಟ್ಟಿರ್ತಾರೆ, ಆದ್ರೆ ದೇವ್ರನ್ನ ಮರ್ತು ಹೋಗ್ತಾರೆ. ಅಲ್ಲಲ್ಲಿಯ ದೇವರೇ ಕುಟುಂಬದಲ್ಲಿ ಒಂದು ಬಿಡುಗಡೆಗೋಸ್ಕರ ನಾನು ಮೊರೆ ಇಟ್ಟಿದ್ದೇನೆ, ದೇವರೇ ನನ್ನ ಕುಟುಂಬದೊಂದು ಮರುತರ ಬೇಕೇ ಬೇಕು ಕಣ್ಣೀರಿಂದ ಗೋಳಾಡಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿರ್ತಾರೆ, ಆದ್ರೆ ಬಿಡುಗಡೆ ಆದ್ರೆ ದೇವ್ರನ್ನ ಮರ್ತು ಹೋಗ್ತಾರೆ. ಈ ದಿನ ನಮ್ಮ ಒಂದು ಜೀವನದಲ್ಲಿ ದೇವ್ರು ಎಂತ ನಾವು ಬೇರೆ ಅಕ್ಕಪಕ್ಕ ಅವ್ರು ನೋಡಬೇಕು, ನಾವು ಎಷ್ಟು ಕಣ್ಮುಚ್ಚಿ ದೇವರೇ ನನ್ನ ಎಂತ ಪರಿಸ್ಥಿತಿ ಇದ್ದೆ, ನಾನು ಎಂತ ಸಿಚುವೇಶನ್ ಅಲ್ಲಿ ಬಿದ್ದಿದ್ದೆ ಅಂತ ಮಧ್ಯದಲ್ಲಿ ಕರೆದು ನಿಲ್ಲಿಸಿದೆ ದೇವರೇ. ನೀನು ಮಾಡಿದ ಉಪಕಾರಕ್ಕಾಗಿ ದೇವ್ರಿಗೆ ಸ್ತೋತ್ರ. ಇದು ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವುದೇ ಆದ್ರೆ ದೇವರ ದೃಷ್ಟಿ ನಾವು ಮೆಚ್ಚುಗೆ ಆಗಿರುತ್ತೇವೆ. ಅಲ್ಲಲ್ಲಿಯ ಆಗಿನ ಮೆಚ್ಚುವುದೇ ಆದ್ರೆ ದೇವ್ರು ಲಾಸ್ಟ್ ಮುಂದೆ ವಾಕ್ಯ ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ನಷ್ಟ ಮಾಡಿದೆ. ಆ ಒಂದು ಭಕ್ತನಿಗೆ ಅದು ಬಂದಿರುವಂತ 10 ಜನದಲ್ಲಿ ಒಬ್ಬ ಬಂದು ತಿರುಗಿ ಯೇಸು ಸ್ವಾಮಿಗೆ ಸಲ್ಲಿಸ್ತಾ ಇದ್ದಾನೆ. ಅಲ್ಲಲ್ಲಿಯ ಈ ತರ ನಾವು ಯಾವುದಾದ್ರೂ ರೀತಿಯಲ್ಲಿ ದೇವರ ಮೊರೆ ಹೋಗಿದ್ದೇವೆ. ಅಲ್ಲಲ್ಲಿಯ ದೇವರ ಮೊರೆ ಆತನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಈ ರೀತಿ ನಾವು ಒಂದು ವಾಕ್ಯ ಬರೆದಿರುವಾಗ ನಾವು ದೇವರ ದೃಷ್ಟಿಸಿ ಹೋಗಿದ್ದೇವೆ, ದೇವ್ರ ಮರುತರ ಕೊಟ್ಟಿದ್ದಾರೆ, ಆದ್ರೆ ದೇವ್ರು ಕೊಡ್ಬೇಕಾದಂತ ಗೌರವ, ದೇವ್ರು ಕೊಡ್ಬೇಕಾದ ಸಲ್ಲಿಸಬೇಕಾದಂತ ಒಂದು ಬಾಧ್ಯತೆ ನಾವು ಸಲ್ಲಿಸ್ತಾ ಇದ್ದೀವ. ಅಲ್ಲೆಲ್ಲಿಯ ಒಂದು ಸಂದರ್ಭ ನೋಡಿದ್ರೆ ಕುಟುಂಬದಲ್ಲಿ ಕಲಹ, ಕುಟುಂಬದಲ್ಲಿ ಅವ್ರ ಕಂಡ್ರೆ ಇವ್ರಿಗಾಲ, ಇವ್ರ ಕಂಡ್ರೆ ಅವ್ರಿಗಾಲ, ಆದ್ರೆ ಈ ದಿನ ದೇವ್ರು ಕೊಟ್ಟಂತ ಬಿಡುಗಡೆನ ಮಾಡ್ತೋಗಿದ್ದೇವೆ. ಅಲ್ಲೆಲ್ಲಿಯ ಇದು ಹೊಸ ವರ್ಷದಲ್ಲಿ ಈಗ ಹೊಸ ಕಾರ್ಯ ಮಾಡ್ತಿರೋ ದೇವರು ಕಳೆದಿಂದಲೆಲ್ಲ ಹೇಳ್ತಾ ಇದ್ರೆ, ಆದ್ರೆ ಹೊಸ ಕಾರ್ಯ ಮಾಡುವಾಗ ದೇವ್ರು ಮಾಡಿದ ಉಪಕಾರನ ನಮ್ಮ ಜೀವನ ಮರ್ತು ಹೋಗಿದ್ದೇವೆ. ಮೊದಲು ಒಂದು ನಮ್ಮದು ತಗ್ಗಿಸುವಂತ ಮನಸ್ಸು ನಮ್ಗೆ ಇದನ್ನ ಬರಬೇಕು. ಅಲ್ಲಲ್ಲಿಯ ಒಂದು ಸೆಕೆಂಡ್ ನಂಬಿಕೆ, ದೇವ್ರು ಮಾಡೇ ಮಾಡ್ತಾರೆ. ಈ ದಿನ ನಮ್ಮ ಜೀವಿತ ಕಷ್ಟ ಇರ್ಬೋದು, ಈ ದಿನ ಬಿದ್ದೋಗಿರ್ಬೋದು, ಈ ದಿನ ನಮ್ಮನ್ನ ಹೀಯಾಳಿಸ್ತಾ ಇರ್ಬೋದು, ಈ ದಿನ ನೋಡಕ್ ಆಗದಿರೋ ಪರಿಸ್ಥಿತಿ ಇರ್ಬೋದು, ಈ ದಿನ ನಮ್ಮ ಕುಟುಂಬದ ಏರುಪೇರು ಆಗಿರ್ಬೋದು, ನೋ ದೇವ್ರು ಮಾಡೇ ಮಾಡ್ತಾರೆ. ಇವತ್ತು ಕಷ್ಟ ಇರ್ಬೋದು, ಮುಂದೊಂದು ದಿನ ಬಿಡುಗಡೆ ಇದೆ. ಇವತ್ತು ಹೋರಾಟ ಇರ್ಬೋದು, ಮುಂದೊಂದು ದಿನ ಅಭಿವೃದ್ಧಿ ಇದೆ. ಇವತ್ತು ನಾವು ಒದ್ದಾಡುವಂತ ಪರಿಸ್ಥಿತಿ ಇರ್ಬೋದು, ಇವತ್ತು ನಮ್ಮನ್ನು ನಗೀಬಹುದು ಜನಗಳು, ಅವರ ಮಧ್ಯದಲ್ಲಿ ಸಾಕ್ಷಿ ದೇವರು ನಿಲ್ಲಿಸ್ತಾರೆ. ಯಾಕಾಗಿ ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ನಾವು ಇದನ್ನ ದೃಷ್ಟಿಸಿರುವುದು ಯಾರನ್ನ? ಮನುಷ್ಯ ದೃಷ್ಟಿಸಿಲ್ಲ. ಒಂದು ಪಕ್ಷ ನಾವೇನ್ ಮಾಡ್ತೀವಿ, ಕಷ್ಟ ಆದ್ರೆ ಒಬ್ಬರ ಹತ್ರ ಹೋಗ್ತೀವಿ, ನಾವು ಸಾಲ ಅಂತ ಕೇಳ್ತೀವಿ, ಆದ್ರೆ ಏನ್ ಮಾಡ್ತಾರೆ, ಸಮಯ ಬಂದಾಗ ಹತ್ರ ಅವರು ಸಹ ಇಲ್ಲ ಅಂತಾರೆ. ಅಲ್ಲಲ್ಲಿಯ ನಾವು ಬೀಜನ ಭೂಮಿ ಆಕಾಶ ಉಂಟು ಮಾಡೋ ತಂದೆ ದೇವರು ನಾವು ದೃಷ್ಟಿಸಿ ನೋಡಿರುವಾಗ ಒಂದು ಪಾಕ್ಷಣೆ ಅಂತ ತಂದೆ ತಾಯಿ ಬಂಧು ಬೆಳಗ್ಗೆ ಯಾರು ಬೇಕಾದ್ರೂ ನಿನ್ನ ಮರ್ತು ಹೋಗ್ಬೋದು. ದೃಷ್ಟಿಸುವರು ಪ್ರಕಾಶವನ್ನು ಹೊಂದವರು. ಇಲ್ಲಿ 10 ಜನ ಬಂದ್ರು ಕುಷ್ಠರೋಗಿಗಳು, ಒಬ್ಬನೇ ಒಬ್ಬ ದೇವ್ರ ಹತ್ರ ಬಂದು ಕೃತಜ್ಞತಾ ಸ್ತುತಿ ಮಾಡ್ದ.
ಈ ದಿನ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಮಾಡ್ತಾ ಇದ್ದೇವೆ. ನಮ್ಮ ಜೀವಿತ ಯಾವ ಪ್ರಕಾರವಿತ್ತು, ಆದ್ರೆ ಈ ದಿನ ನಮ್ಮ ಜೀವಿತ ನೋಡುವುದಾದ್ರೆ ದೇವರೇ ನನ್ನ ಕ್ಷಮಿಸು ಸ್ವಾಮಿ, ನಾನು ಕೃತಜ್ಞತೆ ಸುದ್ದಿ ಮಾಡ್ತಾ ಇಲ್ಲ, ನನ್ನ ಪಾಪಗಳನ್ನು ನಮ್ಮ ಶುದ್ಧೀಕರಿಸಿದ್ದಾರೆ. ಆದ್ರೆ ನಾವೇನ್ ಮಾಡ್ತೇವೆ, ದೇವ್ರು ಮಾಡಿದ ಉಪಕಾರ ನನ್ನ ಸ್ತೋತ್ರ ಸಲ್ಲಿಸ್ತಾ ಇಲ್ಲ. ಈ ರೀತಿ ನಾವು ಬಿದ್ದೋಗೋ ಪರಿಸ್ಥಿತಿ ಆಗಿದೆ ನಮ್ಮ ಜೀವಿತ. ಅಲ್ಲೆಲ್ಲಿಯಾ ಆದ್ರಿಂದ ನಾವು ಇದನ್ನ ಏನಾಗಬೇಕು, ದೇವ್ರ ಸರಿ ಒಂದು ಕೃತಜ್ಞತೆ ಸುದ್ದಿ ನಮಗ್ ಬರ್ಬೇಕು. ದೇವ್ರು ನಮ್ಮ ಜೀವಿತ ಅನೇಕ ಕಾರ್ಯ ಮಾಡ್ತಾ ಇದ್ರೆ, ಅದಕ್ಕಾಗಿ ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಅವರ ಮುಖ, ಆತರ ದೃಷ್ಟಿಸುವವರ ಮುಖ ಹೆಂಗಿರುತ್ತೆ? ಕಣ್ಣೀರಿಂದ ಇರುತ್ತಾ, ವೇದನೆಯಲ್ಲಿ ಇರುತ್ತಾ? ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ದೇವರ ಮಗುವೆ, ಈ ದಿನ ದೇವರ ಮೊರೆ ಇಟ್ಟು ಬೇಡಿರುವಾಗ ನಿನ್ನ ಮುಖ ಲಜ್ಜೆಯಿಂದ ಕೆಡದಾಗೆ ದೇವರು ನಡೆಸ್ತಾರೆ ಅಂತ ಒಂದು ನಂಬಿಕೆ ನಮ್ಗೆ ಇದನ್ನ ಬರ್ಬೇಕು. ಆ ನಂಬಿಕೆ ಹೆಂಗಿರ್ಬೇಕು ಅಂತ ಆಳವಾಗಿರ್ಬೇಕು. ಜನಗಳನ್ನ ನಿಂದಿಸ್ತಿರ್ಬೋದು, ಜನಗಳನ್ನ ಅಪಮಾನ ಪಡಿಸ್ಬೋದು, ನಿನ್ನ ಕಣ್ಣೀರೇ ಇಟ್ಟಿರ್ಬೋದು, ನಿನ್ನ ದೇವ್ರ ಹತ್ರ ಮೊರೆ ಇಟ್ಟಿದ್ಯಾ? ನಿನ್ನ ಒಳ ಹುಟ್ಟಿದವ್ರ ಹತ್ರ ಕಣ್ಣೀರ್ ಇಟ್ಟಿಲ್ಲ, ಬಂಧು ಮಿತ್ರ ಹತ್ರ ಕಣ್ಣೀರ್ ಇಡ್ತಿಲ್ಲ, ನಿನ್ನ ಗಂಡ ಹೆಂಡತ್ರ ಕಣ್ಣೀರ್ ಇಟ್ಟಿಲ್ಲ, ನೀನು ಈ ತಂದೆ ದೇವರ ಸನ್ನಿಧಿ ನಿನ್ನ ಕಣ್ಣೀರ್ ಇಟ್ಟಿರೋದು. ಅಲ್ಲೆಲ್ಲಿಯಾ ನೀನು ದೇವರ ದೃಷ್ಟಿಸಿರುವುದೇ ಆದರೆ ನಿನ್ನ ಮುಖ ಲಜ್ಜೆ ಕೆಡದ ದೇವರು ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಅದೇ ಪ್ರಕಾರ ನಾವು ಮತ್ತಾಯಬರೆದ ಸುವಾರ್ತೆ ನೋಡುವುದಾದ್ರೆ ಓದೋದು ಬೇಕಿಲ್ಲ. ಅಲ್ಲಿ 9ನೇ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಬರುವಾಗ ಇಬ್ಬರು ಕುರುಡರು ಬರ್ತಾರೆ. ಅಲ್ಲೆಲ್ಲಿಯಾ ಇಬ್ಬರು ಕುಟುಂಬ ಯೇಸು ಹತ್ರ, ಗುರುವೇ ನಮ್ ನೋಡುವಂತೆ ಮಾಡು. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ನಮ್ಮ ಮೇಲೆ ಕರುಣಿಸುವಂತ ಅವನು ಸಹ ಬಂದು ಕೂಗಿ ಹೇಳ್ತಾನೆ. ಅವಾಗ ಏನ್ ಹೇಳ್ದ, ಅಲ್ಲಿ 10 ಜನದಲ್ಲಿ ಒಬ್ಬ ಬಂದು, ದೇವರೇ ಅಲ್ಲೆಲ್ಲಿಯಾ ಗುರುವೇ ಅಲ್ಲೆಲ್ಲ ಯೇಸುವೆ ನಮ್ಮ ಮೇಲೆ ದಯವಿಡುವಂತ ಕೂಗಿದನು. ಈಗ ನಿನ್ನ ಇಕ್ಕಟ್ಟಿನ ಸಂದರ್ಭದಲ್ಲಿ, ನೀನು ಗೋಳಾಡುತ್ತಿರುವಂತ ಸಂದರ್ಭದಲ್ಲಿ, ನಿನ್ನ ವೇದನೆ ಇರುವಂತ ಸಂದರ್ಭದಲ್ಲಿ, ಕಣ್ಣೀರಿಂದ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ, ಅನಾರೋಗ್ಯದಲ್ಲಿರುವಾಗ ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಈ ದಿನ ನೀನು ಕೂಗಿ ದೇವರ ಹತ್ರ ಸನ್ನಿಧಿ ಹೇಳುವುದೇ ಆದರೆ ದೇವ್ರ ಪುರುಷನ ಕೊಡಲು ಶಕ್ತನಾಗಿದ್ದಾನೆ. ಅಲ್ಲೆಲ್ಲಿಯಾ ಅವಾಗೇನಲ್ಲಿಯ ಅಲ್ಲಿ ನೋಡುವುದಾದ್ರೆ ಲೂಕನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಬಂದಿ ಕುಷ್ಠರೋಗಿ ಗುರುವೇ ಯೇಸುವಿನ ಕೂಗಿ ಹೇಳ್ತಾ ಇದ್ದಾನೆ. ಅದೇ ಪ್ರಕಾರ ಮತ್ತಾಯ ಬರೆದ ಸುವಾರ್ತೆ 9:27ನೇ ವಾಕ್ಯ ನೋಡುವುದಾದ್ರೆ ಇಬ್ಬರು ಕುರುಡರು ಬಂದು ಕೂಗಿ ಹೇಳ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಬಂದು ಹೇಳ್ತಾರೆ, ನೀನು ನಂಬ್ತೀಯಾ, ನಾನು ಬಿಡುಗಡೆ ಕೊಡ್ತೀನಿ, ನಂಬ್ತೀಯ ಅಂದಾಗ ಹೌದು ನಂಬ್ತಿರೋದೆ, ನೀನು ನಂಬಿದಂತೆ ನಿನಗಾಗಲಿ. ಅಲ್ಲೆಲ್ಲಿಯಾ ಆ ಒಂದು ಪ್ರಾರ್ಥನೆ ಅಂತ ದೇವ್ರ ಹತ್ರ ಹೋಗ್ತಾ ಇದೀವಿ ಅಂದ್ರೆ, ಒಂದು ಬಿಡುಗಡೆಗೋಸ್ಕರ ದೇವ್ರ ಹತ್ರ ಹೋಗ್ತಾ ಇದೀವಿ ಅಂದ್ರೆ, ಮರುತ್ತರಿಗೋಸ್ಕರ ದೇವ್ರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನಮ್ಗೊಂದು ನಂಬಿಕೆ ಬೇಕು. ಅಪ್ಪ ಲೇಟ್ ಮಾಡ್ರು ಲೇಟೆಸ್ಟ್ ಆಗಿ ಮಾಡ್ತಾರೆ. ಅಲ್ಲೆಲ್ಲಿಯಾ ಮಧ್ಯದಲ್ಲಿ ಕಷ್ಟಗಳು ಬರುತ್ತೆ, ಹೋರಾಟಗಳು ಬರುತ್ತೆ, ಅಪಮಾನ ಬರುತ್ತೆ. ಈ ಲೋಕದಲ್ಲಿ ಕಷ್ಟಗಳು, ಸಂಕಟಗಳು, ಅಪಮಾನ ಎಲ್ಲ ಉಂಟು. ಆದ್ರೆ ನೀವು ಧೈರ್ಯದಿಂದಲೇ ನಾನು ಈ ಲೋಕವನ್ನು ಜಯಿಸಿದ್ದಂತೆ ಸಪ್ಪ ಹೇಳಿದ್ದಾರೆ. ಈ ಲೋಕದಲ್ಲಿ ಬರುವಾಗ ನಿನ್ನ ಒಡ ಹುಟ್ಟಿದವ್ರೆ, ಬೇರೆಯಿಂದ ಎಲ್ಲೋ ಬರಲ್ಲ, ಪಕ್ಕದವ್ರೆ, ಕುಟುಂಬದಲ್ಲಿ ಚುಚ್ಚಿ ದುಃಖ ಪಡಿಸ್ಬೋದು. ಆದ್ರೆ ನೀನ್ ಧೈರ್ಯದಿಂದಲೂ ಈ ಲೋಕವನ್ನು ಜಯಿಸಿದಾತ ನಿನ್ನ ಸಂಗಡ ಇದ್ದಾನೆ. ಅಲ್ಲೆಲ್ಲಿಯಾ ನಿನ್ನ ಇಕ್ಕಟ್ಟಿನ ಸಂದರ್ಭದಲ್ಲಿ, ನಿನ್ನ ನೋವಿನ ಸಂದರ್ಭದಲ್ಲಿ ಆತನನ್ನೇ ದೃಷ್ಟಿಸುವರು ಪ್ರಕಾಶನ ಹೊಂದುವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಈ ವಾಕ್ಯನ ನಾವು ಬರೆದಿಟ್ಟು ಧ್ಯಾನಿಸುವುದೇ ಆದರೆ ಎಂತ ಗೋಳಾಟ ಇರ್ಬೋದು, ಎಂತ ವೇದನೆ ಇರ್ಬೋದು, ನಿನ್ನ ಮುಖ ಲಜ್ಜೆಯಿಂದ ಕೆಡದ ದೇವರು ನಡೆಸ್ತಾರೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಅಲ್ಲಿ ಕುಷ್ಠರೋಗಿ ಕಣ್ಣೀರಿಂದ ದೇವತ ಗುರುವೇ ಯೇಸುವೆ ದಯವಿಟ್ಟು ನನ್ನ ಕರುಣಿಸುವುದು ಕೂಗುತ್ತಾ ಇದ್ದಾನೆ. ಇಲ್ಲಿ ನೋಡುವುದಾದರೆ ಕುರುಡರು ದೇವರೇ ಗುರುವೇ ಯೇಸು ಎಂದು ಕೂಗುತ್ತಾ ಇದ್ದಾನೆ. ಅವರ ಕೂಗುವಿಕೆ, ಅವರ ಒಂದು ನಂಬಿಕೆ ದೇವರು. ಅದೇ ಮತ್ತೆ ಬರೆದ ಸುವಾರ್ತೆ ನೋಡುವುದು ಇನ್ನೊಂದು ಸಾಮ್ಯದಲ್ಲಿ 22ನೇ ಅಧ್ಯಾಯದಲ್ಲಿ ಬರುವ 15-20 ಓದೋದು ಬೇಕಿಲ್ಲ. ಅಲ್ಲಿ ಒಬ್ಬ ಕಾನಾನ್ಯಲ್ಲಿ ಒಬ್ಳು ಇರ್ತಾಳೆ, ಅವಳ ಮಗಳಿಗೆ ದೆವ್ವ ಹಿಡಿದಿರುತ್ತೆ. ಅಲ್ಲೆಲ್ಲಿಯಾ ದೆವ್ವ ಹಿಡಿದಿರ್ತಾಳೆ. ಅಲ್ಲಿ ದೇವಸ್ಥಾನ ಒಂದು ಚಿಕ್ಕದೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಮಕ್ಕಳು ತಿನ್ನುವಂತ ರೊಟ್ಟಿಯನ್ನು ನಾಯಿ ಮರಿಗಳು ಹಾಕುವುದು ಸರಿಯಲ್ಲ. ಅಲ್ಲೆಲ್ಲಿಯಾ ಇದು ಅನ್ಯ ಜನಗಳಿಗೂ ದೇವರ ಮಕ್ಕಳಿಗೂ ಹೋಲಿಕೆ ಮಾಡುವಂತ ಒಂದು ವಾಕ್ಯವಾಗಿದೆ. ಆದ್ರೆ ಈ ದಿನ ನಾವು ಅವಳು ಯಾವ ರೀತಿ ದೇವರನ್ನು ತಗ್ಗಿಸಿಕೊಂಡು ಹೋಗಿದ್ದಾಳೆ,
ಅಂತ ಒಂದು ತಗ್ಗಿಸುವಿಕೆ ನಾವು ಬರ್ಬೇಕು ಈ ದಿನ. ಅಲ್ಲೆಲ್ಲ ದೇವ್ರು ಇಲ್ಲಿ ಇದ್ದಾರೆ ಅಂದ್ರೆ ನಾವು ದೇವ್ರ ಮೇಲೆ ತಲೆ ಎತ್ಕೊಂಡು ಹೋಗೋದಿಲ್ಲ, ಒಂದು ತಗ್ಗಿಸುವಿಕೆ ನಮ್ಗೆ ಬರಬೇಕು. ಅಲ್ಲೆಲ್ಲ ಅಲ್ಲೆಲ್ಲ ಈ ಉದಾಹರಣೆಗೆ ಒಂದು ಕಾಂಕ್ರೀಟ್ ರೋಡ್, ಚಿಕ್ಕ ಚಿಕ್ಕ ಒಂದು ರೋಡ್ ಇರ್ತದೆ. ಇಲ್ಲೇ ಇದ್ರಾ ಅಂಚೆಪಳ್ಳಿ ಮಸೀದಿ ಹತ್ರ ಮೊದಲು ರೋಡ್ ಒಂದು ಹಳ್ಳಪಳ್ಳ ಇತ್ತು, ಒಂದು ಕಂಬಿ ಕಟ್ಟಿದ್ದಾರೆ. ಎಷ್ಟೇ ನೋಡಿದ್ರೆ ಕಂಬಿ ಕಟ್ಟಿ ಲಾರಿಗಳು ಹೋಗ್ಬಾರ್ದು ಅಂತ. ಅವಾಗ ಏನಾಗುತ್ತೆ, ಲಾರಿಗಳು ಹೋಗುವಾಗ ಅಲ್ಲಿ ಮೇಲೆ ಟಾರ್ಪಲ್ ಹೊಡೆದಿದ್ದಂದ್ರೆ ಆ ಜಾಗಕ್ಕೆ ಹೋಗಲ್ಲ. ಆದ್ರೆ ಟಾಟಾ ಎಸ್ ಚಿಕ್ಕಡಿ ಹೋಗ್ಬೇಕಾದ್ರೆ ಅವ್ನು ಏನು ಮಾಡ್ತಾರೆ, ಮೇಲೆ ನೋಡ್ಕೊಂಡು ಎಲ್ಲೂ ಟಚ್ ಆಗ್ಬಿಡ್ತಾರೆ, ದಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ಎತ್ತರ ಇದ್ರೆ ಅದು ಹೊಡಿತೈತೆ. ಅದೇ ಪ್ರಕಾರ ಅದೇನಕ್ಕಾಗಿ ಗಾಡಿ ಡ್ಯಾಮೇಜ್ ಆಗುತ್ತೆ ಅಂತ ಸಹಜವಾಗಿ ಜನಗಳು ಅದ್ರ ಮೇಲೆ ತಗ್ಗಿಸ್ಕೊಂಡು ನಿಧಾನಕ್ಕೆ ಹೋಗ್ತಾರೆ, ಯೋಚನೆ ಮಾಡ್ತಾರೆ. ಅದೇ ಪ್ರಕಾರ ನಾವು ದೇವ್ರ ವಿರುದ್ಧವಾಗಿ, ನನ್ನ ಪರಿಸ್ಥಿತಿಗಳು ಏನಿರ್ಬೋದು ಅದ್ರ ಮೇಲೆ ನಾವು ದೇವ್ರ ವಿರುದ್ಧವಾಗಿ ದೇವ್ರಿಗೆ ಗುಣಗುಟ್ಕೊಂಡು ದೇವ್ರಿಗೆ ವಿರುದ್ಧವಾಗಿ ನಾವು ಮಾತಾಡುವಾಗ ದೇವ್ರ ಕೈ ಬಿಟ್ಬಿಡ್ತಾರೆ. ಒಂದು ನಮ್ಗೆ ತಗ್ಗಿಸುವಿಕೆ ಬೇಕು. ಅಲ್ಲಿ ಕಾನಾಲೇದವಳು ಹೇಳ್ತಾಳೆ, ಅವಳು ದೇವರ ನನ್ನ ಮಗಳು ದೆವ್ವದಿಂದ ದೆವ್ವದ ಕಾಟದಿಂದ ಬಹಳವಾಗಿ ನೋವುತ್ತಿದ್ದಾಳೆ ಅಂತ ದೇವರ ಯೇಸು ಸಮೇತ ಕೂಗಿ ಕೇಳ್ತಾ ಇದ್ದಾಳೆ. ಕೂಗಿಕೆಯಿಂದ ದೇವರು ಅವಳೊಂದು ಯಾವ ರೀತಿ ಒಂದು ತಗ್ಗಿಸುವಿಕೆ ನೋಡಿ ದೇವ್ರು ಮರುತ್ರ ಕೊಟ್ಟಿದ್ದಾರೆ. ಆತನನ್ನೇ ದೃಷ್ಟಿಸುವರು, ಪ್ರಕಾಶವನ್ನು ಹೊಂದುವರು. ಈ ದಿನ ನಾವು ದೇವರ ಸನ್ನಿಧಿ ಬಂದಿರೋ ಒಬ್ಬ ವಿಶ್ವಾಸಿ ಯಾವ ರೀತಿ ಇದ್ದಾರೆ ಅಂತ ನಾವು ಮೊದಲು ನೋಡ್ಕೊಂಡು, ಎಷ್ಟೋ ಸಂದರ್ಭ ದೇವರು ನಮ್ಮ ಪಾಪಗಳನ್ನ ಬಿಡುಗಡೆ ಕೊಟ್ಟಿದ್ದಾರೆ, ಆತನ ರಕ್ತ ನಮ್ಮನ್ನು ಶುದ್ಧೀಕರಿಸಿದ್ದಾರೆ. ಆತನ ಇರುವಾಗಿ ನಾವು ಇರಬೇಕು ಅಂತ ದೇವರು ಇಷ್ಟಪಡ್ತಾರೆ, ಆದ್ರೆ ನಾವು ಇರ್ತಾ ಇಲ್ಲ. ಅದೊಂದು ವಾಕ್ಯ ನಾವು ಬೇಗ 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ, ಇಲ್ಲಿನ ಪಾಯಿಂಟ್, ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ. ಒಂದು ನಿಮಿಷ, ತಂದೆ ದೇವರು ಎಲ್ಲಿದ್ದಾರೆ? ಕತ್ತಲಿದ್ರೆ ಬೆಳಕಲ್ಲಿದ್ದಾರ? ಅಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ. ನಾವೇನ್ ಮಾಡ್ತೀವಿ, ಒಂದು ಕತ್ತಲೆ ಪರಿಸ್ಥಿತಿ ಜೀವನ ಮಾಡ್ತಾ ಇದೀವಿ ದಿನದಲ್ಲಿ. ಅಲ್ಲೆಲಿಯಾ ತಂದೆ ದೇವರು ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ, ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯತೆ ಇದ್ದೇವೆ. ಇದನ್ನ ಒಂದು ಮುಖ್ಯವಾಗಿ ನಮ್ಗೆ ಒಬ್ಬರಲ್ಲೊಬ್ರು ಒಂದು ಅನ್ಯತೆ ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಸಮಾಧಾನ ಬೇಕು. ಒಂದೇ ಕುಟುಂಬದಲ್ಲಿ ಅಥವಾ ಒಂದೇ ಕಡೆ ನಾವು ಜೀವನ ಮಾಡ್ತಾ ಇದೀವಿ, ಅಥವಾ ಉದಾಹರಣೆ ಒಂದೇ ಬಿಟ್ಟು ನಾನು ಅಲ್ಲಿ ಬರೋದಿದ್ದೀವಿ, ಅಥವಾ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ಅನ್ಯತೆ ಇರಬೇಕು. ಅನ್ಯತೆ ಇಲ್ಲ ಅಂದ್ರೆ ಎದುರುಗಡೆ ಬಂದ್ರೆ ಅಯ್ಯೋ ನಾಳಪ್ಪ ಬರ್ತಾರೆ ತಲೆ ಬೋಸ್ಕೊಂಡು ಹೋಗ್ತಾರ ಅಂತೆ. ಅದು ಅನ್ಯ ಜನಗಳು ನಮಗೂ ಆ ರೀತಿ ಆಗ್ಬಾರ್ದು. ಅದಕ್ಕಾಗಿ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲೇ ನಡೆಯಬೇಕು. ನಮ್ಮ ಜೀವಿತ ಕತ್ತಲೆ ಪರಿಸ್ಥಿತಿ ಇರುವುದಕ್ಕಾಗಿ ನಮ್ಮನ್ನ ದೇವ್ರು ಕರೆದಿಲ್ಲ. ಆ ಕತ್ತಲೆ ಸಂದರ್ಭದಲ್ಲಿ ನಮ್ಮನ್ನ ದೇವ್ರು ಕರೆ ಹಿಡಿದು ದೇವ್ರು ಎತ್ತಿದ್ದಾರೆ. ತಿಪ್ಪೆಯಲ್ಲಿ ಬಿದ್ದು ಜಾರು ಹೋಗುವಂತ ಸಂದರ್ಭದಲ್ಲಿ, ಎಲ್ಲರೂ ಕೈ ಬಿಟ್ಟಂತ ಸಂದರ್ಭದಲ್ಲಿ, ಎಲ್ಲರೂ ತುಚ್ಚಿನ ತಳಿದ ಸಂದರ್ಭದಲ್ಲಿ ನಿನ್ನ ಮಗನೆಂದು ಕರೆದು ನಾಡಿದ ದೇವರು. ಅಲ್ಲೆಲಿಯಾ ಆತನು ಬೆಳಕಿನಲ್ಲಿದ್ದಾನೆ. ಈ ದಿನ ನಾವು ಎಲ್ಲಿದ್ದೇವೆ? ಕತ್ತಲೆಯಲ್ಲಿದ್ದೀವ, ಬೆಳಕಿನಲ್ಲಿದ್ದೀವ? ಅಲ್ಲೆಲಿಯಾ ಎಲ್ಲಿದ್ದೀರಾ? ಆಮೆನ್. ಆತನು ಬೆಳಕಿನಲ್ಲಿದ್ದಾನೆ, ಅದೇ ಪ್ರಕಾರ ನಮ್ಮನ್ನು ಬೆಳಕಿನಲ್ಲಿ ಕಾಡ್ತಿದ್ದಾನೆ. ಆವಾಗ ನಮ್ಮ ಜೀವನದ ಅನ್ಯತೆ ಬರುತ್ತೆ. ಅಲ್ಲೆಲಿಯಾ ಯಾಕಾಗಿ ಆತನನ್ನು ದೃಷ್ಟಿಸುವರು, ಪ್ರಕಾಶವನ್ನು ಹೊಂದುವರು. ಆತನನ್ನೇ ದೃಷ್ಟಿಸುವರು, ಪ್ರಕಾಶವನ್ನು ಹೊಂದುವರು. ಇದನ್ನ ನಾವು ದೇವರನ್ನ ದೃಷ್ಟಿಸಿ ಬಂದಿರೋದು, ಮನುಷ್ಯರ ದೃಷ್ಟಿಸಿ ನಾವು ಇಲ್ಲಿ ಬಂದಿಲ್ಲ. ಅಲ್ಲೆಲಿಯಾ ಇಲ್ಲಿ ಪ್ರಾರ್ಥನೆಗೆ, ಆರಾಧನೆಗೆ, ದೇವರ ಸನ್ನಿಧಿ ಮೊರೆ ಇಟ್ಟು ಬಂದಿದ್ದೇವೆ ಅಂದ್ರೆ, ಇದನ್ನ ದೇವ್ರನ್ನ ಆರಾಧಿಸಕ್ಕೆ ಬಂದಿದ್ದೇವೆ ಅಂದ್ರೆ ಪಾಸ್ಟ್ ಅಂಕಲ್ ಪಾಸ್ಟ್ ಆಂಟಿ ಬೇಜಾರ್ ಮಾಡ್ಕೊತಾರೆ ನಾವು ಬಂದಿದ್ದೀವಾ? ನೋ. ದೇವರು ನಮ್ಗೆ ಕೊಟ್ಟಿದ್ದ ಬಿಡುಗಡೆ ಆಗಿಸ್ತಾರೆ. ಎಲ್ಲ ಸೂಚಿಯದ ತಳೆದ ಸಂದರ್ಭದಲ್ಲಿ, ರೋಗದಲ್ಲಿ ಇದ್ದಾಗ, ವೇದನೆಯಲ್ಲಿ ಇದ್ದಾಗ, ಕಣ್ಣೀರಲ್ಲಿದ್ದಾಗ ನಿನ್ನ ಕರೆದು ನಡೆಸಿದ ದೇವರು ಒಪ್ಪಿದ್ದಾನೆ. ಆತನನ್ನೇ ದೃಷ್ಟಿಸುವವರು, ಪ್ರಕಾಶವನ್ನು ಹೊಂದುವರು. ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಂತ ಒಂದು ಉತ್ಸಾಹ ನಮ್ಗೆ ಇದನ್ನ ಇರಬೇಕು. ನನ್ನ ಮುಖ ಲಜ್ಜೆಯಿಂದ ಕೆಟ್ಟದಾಗ ನೀನು ಮಾಡಿದ್ಯಪ್ಪ. ಎಷ್ಟೋ ಸಂದರ್ಭದಲ್ಲಿ ಲಜ್ಜೆಯಿಂದ ಕೆಟ್ಟು ಹೋಗಿದೆ, ಲಜ್ಜೆಯಿಂದ ಕಣ್ಣೀರಿಟ್ಟಿದ್ದೇನೆ, ಲಜ್ಜೆಯಿಂದ ಒದ್ದಾಡಿದ್ದೇನೆ. ದೇವರ ಮಗುವೆ
ಆಮೆನ್, 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 ಆಮೆನ್. ಆತನನ್ನೇ ದೃಷ್ಟಿಸುವ ಆಮೆನ್. ಹಲ್ಲೆಲೂಯಾ. ಕೆಳಗೆ ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ಆಮೆನ್. ಈ ದಿನ ನೀನು ನಂಬುವುದಾದ ದೇವರ ಮಹಿಮೆ ಕಾಣು. ಯೆಸ್, ಆಮೆನ್. ಹಲ್ಲೆಲೂಯಾ. ಒಂದು ಇದು ನೋಡೋದಾದ್ರೆ ಒಂದು ವಿಶ್ವಾಸಿ ನೋಡೋದಾದ್ರೆ 4 ರೀತಿಯ ವಿಶ್ವಾಸಿ ನಾವು ನೋಡೋಣ. ನಿಮ್ಗೆಲ್ಲ ಸಹಜವಾಗಿ ತಿಳಿದಿರುವಂತ ವಾಕ್ಯ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಾಕ್ಯ. ಇಲ್ಲಿದೆ ಒಂದು ತರ ವಿಶ್ವಾಸಿ ಅಂದ್ರೆ ಒಬ್ರು 5ನೇ ವಾಕ್ಯ, ಇನ್ನೊಬ್ರು ಬಂದು 12ನೇ ವಾಕ್ಯಕ್ಕೆ ಸಿದ್ಧವಾಗಿರಿ. ಓದಿಸ್ರಿ. ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗುಲಲ್ಲಿ ಬಿದ್ದವು. ದಾರಿಯ ಮಗುಲಲ್ಲಿ ಬಿರುವಂತ ಒಂದು ಪರಿಸ್ಥಿತಿ ಇರುವಂತ ವಿಶ್ವಾಸಿಗಳು ಸಹ ಇರ್ತಾರೆ. ಅಲ್ಲೆಲಿಯಾ, ಅಲ್ಲೆಲಿಯಾ. ಅದು ಪುತ್ರವಾಗ 12ನೇ ವಾಕ್ಯ, ಅದೇ 12ನೇ ವಾಕ್ಯಕ್ಕೆ ಓದಿ. ಆ ಬೀಜವೇನೆಂದರೆ ದೇವರ ವಾಕ್ಯ. ಈ ದಿನ ಪ್ರಿಯ ದೇವರ ಮಗುವೆ, ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಬಂದಿರುವಾಗ ನೀನು ಏನ್ ಮಾಡ್ತೀಯ? ಆ ವಾಕ್ಯ ಓದಿ ಬೇಗ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ಏನಂತ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಅಲ್ಲೆಲಿಯ ಪ್ರಿಯ ದೇವರ ಮಕ್ಕಳೇ, ಒಂದು ತರದ ವಿಶ್ವಾಸ. ನಂಬರ್ 1 ದಾರಿಯ ಮಗುಲಲ್ಲಿ ಬಿದ್ದಂತ ವಿಶ್ವಾಸ. ಅಲ್ಲೆಲಿಯ ದಾರಿಯ ಮಗುಲಲ್ಲಿ ಬಿದ್ದಿರುವಂತ ವಿಶ್ವಾಸಿಗೆ ದೇವ್ರ ವಾಕ್ಯ ಕೇಳಿರ್ತಾರೆ, ದೇವರ ಸೇವಕರು ಬೋಧನೆ ಮಾಡಿರ್ತಾರೆ. ಆದ್ರೆ ಶತ್ರುವಾದವನು ಬಂದು ವಾಕ್ಯನ ಕೇಳಬಾರ್ದು. ಎಲ್ಲಿ ಕೇಳಿದ್ರೆ ಬಿಡುಗಡೆ ಹೊಂದ್ಕೊಂಡ್ಬಿಡ್ತಾನೆ ಅಂತ ಅವನ ಹೃದಯದಲ್ಲಿ ವಾಕ್ಯ ತೆಗೆದಾಕ್ತಾನೆ. ಈ ತರಹದ ಒಂದು ವಿಶ್ವಾಸಿ ಇದ್ದಾರೆ. ನಾವು ಯಾವ ಗುಂಪಿಗೆ ಸೇರಿದ್ದೇವೆ ಅಂತ ನೋಡಿ ನಾವು ಕ್ರಮೀಕರಣ ಪಡಿಸ್ಕೊಳ್ಳೋಣ. ಅಲ್ಲೆಲಿಯಾ, ಅಲ್ಲೆಲಿಯಾ. ಕ್ರಮೀಕರಣ ಪಡಿಸಿ ಆತನನ್ನೇ ದೃಷ್ಟಿಸುವರು, ಪ್ರಕಾಶವನ್ನು ಹೊಂದುವರು. ಲಜ್ಜೆಯಿಂದ ಕೆಡುವುದಾಗಿ ದೇವರು ನಡೆಸ್ತಾರೆ. ಅಲ್ಲೆಲಿಯಾ. ಇದರಿಂದ ದೇವರು ಒಂದು ವಿಶ್ವಾಸಿ ನಂಬರ್ 1 ದಾರಿಯ ಮಗುಲಲ್ಲಿ ಬಿದ್ದಂತ ವಿಶ್ವಾಸಿ ಆಗಿದ್ದ ಆ ಒಂದು ಬೀಜ. ನೆಕ್ಸ್ಟ್ 2ನೇ ವಾಕ್ಯ, 6ನೇ ವಾಕ್ಯ ಓದಿಷ್ಟು. ಬೇರೆ ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು. 2ನೇ ಬಂಡೆಯ ಮೇಲೆ ಬಿದ್ದಂತ ಬೀಜ. ಈ ವೇಳೆಯಲ್ಲಿ ಬಂಡೆಯ ಮೇಲೆ ಒಂದು ಬೀಜ ಬಿದ್ದಿರುವಾಗ ಅಂತ ಒಂದು ಪರಿಸ್ಥಿತಿ ಇರುವಂತ ವಿಶ್ವಾಸಿ, ನಾನು ಜಸ್ಟ್ ವಿಶ್ವಾಸಿ ಹೋಲಿಕೆ ಮಾಡ್ಕೊಂತ ಇದ್ದೇನೆ. ಅಲ್ಲೆಲಿಯಾ. ಬಂಡೆಯ ಮೇಲೆ ಬಿದ್ದಂತ ಅವಾಗಲೇ ಏನ್ ಮಾಡ್ತಾರೆ? ದಾರಿಯ ಮಗುಲಲ್ಲಿ. ಅಲ್ಲೆಲಿಯಾ. ದೇವ್ರ ವಾಕ್ಯ ಸೇರ್ತಾರೆ, ವಾಕ್ಯ ಅವರ ಹೃದಯದಲ್ಲಿ ಹೋಗಿರುತ್ತೆ. ದೇವರ ಸೇವಕರು ಬಲಪಡಿಸ್ತಾ ಇರ್ತಾರೆ. ಆದ್ರೆ ಏನ್ ಮಾಡ್ತಾರೆ? ಶತ್ರುವಾದ ಬಿಡುಗಡೆ ಹೊಂದಬಾರ್ದು. ಅಲ್ಲೆಲ್ಲ ಎಲ್ಲ ಅಭಿವೃದ್ಧಿ ಹೊಂದ್ಬಿಡ್ತಾರೆ, ಎಲ್ಲ ಆಶೀರ್ವಾದ ಹೊಂದ್ಬಿಡ್ತಾರೆ, ಎಲ್ಲ ದೇವರ ವಾಗ್ದಾನವನ್ನೇ ನೆರವೇರುತ್ತೆ. ಶತ್ರುವಾದನು ಕಾಯ್ತಾ ಇದ್ದಾನೆ. ಅಲ್ಲೆಲ್ಲ ಕಳೆದಲ್ಲಿ ಈ ಹೊಸ ವರ್ಷ ಹೊಸ ಕಾರ್ಯನ ಮಾಡುವೇನೋ. ದೇವ್ರು ಒಬ್ಬೊಬ್ಬರ ಜೀವನ ಹೊಸ ಕಾರ್ಯ ಮಾಡುವಾಗ ಶತ್ರುವಾದನು ಹಿಡಿಯಕ್ಕೆ ಸಿದ್ಧವಾಗಿದ್ದಾನೆ. ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಶತ್ರು ಕಾಯ್ತಾ ಇದ್ದಾರೆ. ಈ ದಿನ ನಾವು ಸಿದ್ಧ ಆಗ್ಬೇಕು. ಆತನನ್ನೇ ದೃಷ್ಟಿಸುವವರು, ಪ್ರಕಾಶವನ್ನು ಹೊಂದುವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಾವು ದೇವರ ದೃಷ್ಟಿಸಿ ಸಿದ್ಧವಾಗಿದ್ದೇವೆ. ಹೋಗುವಾಗ ಆರ್ಮಿಗಳೆಲ್ಲ ಹೋಗುವಾಗ ಏನ್ ಮಾಡ್ತಾರೆ? ಅವ್ರು ಇವತ್ತು ಶೂಟು, ಬುಲೆಟ್ ಪ್ರೂಫ್, ಗನ್ನುಗಿನ್ನೆಲ್ಲ ರೆಡಿ ಆಗಿರ್ತಾರೆ. ಅಲ್ಲೆಲ್ಲ ಯಾವ ಕಡೆಯಿಂದ ಬಂದ್ರು ಸಹ ನಾನು ಫೈಟ್ ಮಾಡೇ ಮಾಡ್ತೀನಿ. ಅವ್ರಿಗೊಂದು ನಂಬಿಕೆ, ಅವ್ರಿಗೊಂದು ಧೈರ್ಯ. ಯಾಕಾಗಿ ಆತನನ್ನೇ ದೃಷ್ಟಿಸುವರು, ಪ್ರಕಾಶವನ್ನು ಹೊಂದೋರು. ಆತ್ಮಿಕ ಜೀವಿತದಲ್ಲಿ ಶತ್ರುವಾದವು ನಿನ್ನನ್ನು ಬೀಳಿಸ್ಬೇಕು. ಪ್ರಾರ್ಥನೆ ಮಾಡಕ್ ಆಗದಂತೆ, ದೇವ್ರ ಮೊರೆ ಇಡಕ್ ಆಗದಂತೆ, ಕಣ್ಣೀರು ಹಾಕಿ ಗೋಳಾಡಕ್ ಆಗದಂತೆ, ಕಣ್ಣೀರು ಕಣ್ಣೀರು ಕಣ್ಣೀರು. ಅದರ ಮೊದಲಲ್ಲಿ ದೇವ್ರು ಹುಡುಕುವುದೇ ಆದರೆ ಆತನನ್ನೇ ದೃಷ್ಟಿಸುವರು, ಪ್ರಕಾಶ. ಒಂದು ಮೊದಲನೇ ತರ ಯಾವ ತರ ವಿಶ್ವಾಸಿ? ಬೀಜ. ಅಲ್ಲೆಲ್ಲ ದಾರಿಯ ಮಗ್ಲಲ್ಲಿ ಬಿದ್ದಂತ ವಿಶ್ವಾಸಿಗಳಾಗಿದ್ದಾರೆ. 2ನೇದು ಬಂಡೆಯ ಮೇಲೆ ಬಿದ್ದಂತ ಬೀಜ. ಅದಕ್ಕೆ ಉತ್ತರವಾಗಿ 13ನೇ ವಾಕ್ಯ ಓದಿ. ಕೆಲವರು ವಾಕ್ಯವನ್ನು ಕೇಳಿದಾಗಲೇ ವಾಕ್ಯವನ್ನು ಕೇಳಿ ಸಂತೋಷದಿಂದ ಅಂಗೀಕರಿಸ್ತಾರೆ. ಓಕೆ.
ಇಲ್ಲಿ ಇವರೇ ಬಂಡೆಗೆ ನೆಲದ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ದೇವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ಕೆಲವರು ವಾಕ್ಯನ ಕೇಳಿ ಸ್ಪಷ್ಟವಾಗಿ ಅಂಗೀಕರಿಸ್ಕೊಂತಾರೆ. ಅಲ್ಲಲಿಯಾ ಅಲ್ಲಲಿಯಾ ಇದನ್ನ ದೇವ್ರ ವಾಕ್ಯ ಬಂದು ಇಲ್ಲಿ ಹೇಳ್ತಾ ಇದ್ರೆ ದೇವ್ರ ಸೇವಕರು ಹಿಂಗಲ್ಲ, ಹಿಂಗೆ ಇದು ಸರಿ, ಇದು ಸತ್ಯ ಅಂತ ಹೇಳ್ತಾ ಇರ್ತಾರೆ. ಅವಾಗೆಲ್ಲ ಕೇಳು ಸೋತ್ರ ಅಂತ ಕೇಳ್ತಾರೆ, ಆಚೆ ಹೋಗ ಮಾಡ್ತಾ ಇರ್ತಾರೆ. ಅಲ್ಲಲಿಯಾ ಹೆಂಗಾಗಿದೆ ಅಂದ್ರೆ ಒಂದು ಬಾಯ ಇಡ್ತಾರೆ, ಸುಮ್ಮನೆ ಸಂಪ್ರದಾಯಕ್ಕೆ ಬರ್ತಾರೆ, ವಾಕ್ಯನ ಕೇಳ್ತಾರೆ, ಸೇವಕರು ಹಿಂಗೆ ಬಲ ಪಡಿಸ್ತಾರೆ, ಆಮೇಲೆ ಹಾಕೋವು ಈ ಕಡೆ ಕೇಳಿ ಈ ಕಡೆ ಬಿಡ್ತಾರೆ. ಉದಾಹರಣೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಎಕ್ಸಾಮ್ ಬರೀಬೇಕು ಅಂದರೆ ಒಂದು ಉದಾಹರಣೆಗೆ ಒಂದು ಪದ್ಯ ಇರ್ಬೋದು, ಏನಿರ್ಬೋದು, ನಾವು ಇಂಗ್ಲೀಷ್ ಬರಲ್ಲ ಅಂದರೆ ಕನ್ನಡದಲ್ಲಿ ಬರೆದು ಗಟ್ಟಿ ಹಿಡ್ಕೊಂಡ್ಬಿಡ್ತಿದ್ದೋ. ಅಲ್ಲಲ್ಲಿಯ ಚೆನ್ನಾಗಿ ಗಟ್ಟೋದು ಆಮೇಲೆ ಅಲ್ಲೋದ್ಮೇಲೆ ಗಟ್ಟೋದು ಬರೋದು, ಆಮೇಲೆ ಸ್ವಲ್ಪ ಯಾರ ಕೇಳಿ ಮಾಡ್ತಾ ಹೋಗ್ಬಿಟ್ಟಿದ್ದು. ಅಲ್ಲಲ್ಲಿಯ ಹೆಂಗನ ಆ ಥರ ಒಂದು ಜೀವಿತ ಇಲ್ಲ ಆಗಿದೆ ಬಂಡೆ ಮೇಲಂತ ವ್ಯಕ್ತಿ. ಅಲ್ಲಲ್ಲಿಯ ಬಂಡೆ ಮೇಲಂತ ಬೀಜ ಅಂತ ವ್ಯಕ್ತಿಯ ವಿಶ್ವಾಸ ಹೆಂಗಾಗಿದ್ದಾನೆ, ದೇವ್ರ ವಾಕ್ಯ ಕೇಳ್ತಾನೆ. ಅಲ್ಲಲ್ಲಿಯ ಸಮಯ ಬಂದಾಗ 2 ತರ ಬಿದ್ದೋಗ್ತಾ ಇದ್ದಾನೆ. ಅಲ್ಲಲ್ಲಿಯ ಈ ದಿನ ನಮ್ಮ ಜೀವಿತ ಹೆಂಗಿದೆ ನಾವು ಪಶು ಪರಿಶೋಧನೆ ಮಾಡೋಣ. 3ನೇ ತರ ವಿಶ್ವಾಸಿ 7ನೇ ವಾಕ್ಯ ಓದೋಣ. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳ ನಡುವೆ ಬಿದ್ದವು. ಎಲ್ಲಿ ಬಿದ್ದವು? ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದವು. ಮುಳ್ಳಿರುವಂತ ಸ್ಥಳದಲ್ಲಿ ಇರುವಂತ ವಿಶ್ವಾಸಿ. ಮೊದಲು ದಾರಿಯ ಮಗಲಲ್ಲಿ ಬಿದ್ದಂತ ಬೀಜವಾಗಿರುವಂತ ವಿಶ್ವಾಸಿ. 2ನೇದು ಬಂಡೆ ಮೇಲೆ ಬಿದ್ದಂತ ಬೀಜವಾಗಿರುವಂತ ವಿಶ್ವಾಸಿ. 3ನೇದು ಮುಳ್ಳು ಗಿಡಗಳ ಮಧ್ಯೆ ಇರುವಂತ ವಿಶ್ವಾಸಿ. ಅದಕ್ಕೆ ಉತ್ತರವಾಗಿ 14ನೇ ವಾಕ್ಯ ಓದಿ. ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರ ಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳು ಗಿಡದಲ್ಲಿ ಬೀಜ. ಇದು ಯಾವ ತರ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ದೇವ್ರನ್ನ ನಂಬ್ತಾರೆ, 2 ದೋಣಿ ಮೇಲೆ ಕಾಲಿ ಕರ್ತಾರ. ಅಲ್ಲಲ್ಲಿಯ ಇಲ್ಲಿ ಬಂದು ಯೇಸಪ್ಪನು ಆರಾಧನೆ ಮಾಡ್ತಾರೆ, ಲೋಕ ಪ್ರಕಾರನು ಜೀವನ ಮಾಡ್ತಾರೆ. 2 ನಾಲ್ಗೆ ತರ ಜೀವನ ಮಾಡ್ತಾ ಇರ್ತಾರೆ. ಅಲ್ಲಲ್ಲಿಯ ಕರ್ತನಲ್ಲಿ ದೇವರಿದ್ದಾನೆ, ದೇವರ ಕರ್ತನ ಬಳಿಗೆ ಬನ್ನಿರಿ. ಒಬ್ರು ಇನ್ನೊಬ್ಬ ಯಾವ ರೀತಿ ಹಳೆ ಒಡಂಬಡಿಕೆ ಬಾಳೆಂಬ ದೇವರಾಗಿದ್ದಾನೆ, ದೇವರ ಬಳಿಗೆ ಬನ್ನಿರಿ. 2 ಕಡೆ ಹೋದ್ರೆ ಒಂದಿಬ್ರು ಉದ್ಧಾರ ಆಗಲ್ಲ. ಅಲ್ಲಲ್ಲಿಯ ನಮ್ಮ ಮನಸ್ಸು 2 ಕಡೆ ಇದ್ರೂ ಸಹ ನಮ್ಮ ಜೀವಿತ ವ್ಯರ್ಥವಾಗ್ಬಿಡುತ್ತೆ. ಯಾವ್ದಾರ ಒಂದು ನಮ್ಮ ಜೀವಿತ ಆಯ್ಕೆ ಮಾಡಿ, ಯಾಕಂದ್ರೆ ನಮ್ಮನ್ನು ರಕ್ಷಿಸಿದ ದೇವರು ಯಾರಾಗಿದ್ದಾನೆ. ಅಲ್ಲಲ್ಲಿಯ ಎಷ್ಟು ಸ್ಪಷ್ಟವಾಗಿ ವಾಕ್ಯ ಇದೆ, ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಈ ತರ ಜೀವನ ವಾಕ್ಯ ನನ್ನ ಜೀವಿತದಲ್ಲಿ ಬಂದಿರುವಾಗ ದೇವರು ನನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಿದಾರಲ್ವಾ, ನಾವು ಯಾಕೆ 2 ಕಾಲಿಕ್ಬೇಕು? ಅಲ್ಲಲ್ಲಿಯ ಯಾವ ತರ ವಿಶ್ವಾಸಿ ಆಗಿದ್ದೇನೆ, ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡ್ಕೊಳ್ಳೋಣ. 2 ದೋಣಿ ಕಾಲಿಟ್ರೆ ಅವಾಗ ಏನಾಗ್ತದೆ, ನಮ್ಮ ಜೀವಿತ ವ್ಯರ್ಥವಾಗುತ್ತೆ. ಅಲ್ಲಲ್ಲಿಯ 4ನೇ ತರದ ವಿಶ್ವಾಸಿ, ಅದು 8ನೇ ವಾಕ್ಯ ಬರೋಣ. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಎಲ್ಲಿ ಬರ್ತವೆ? ಒಳ್ಳೆಯ ನೆಲದಲ್ಲಿ. ಅಲ್ಲಲ್ಲಿಯ ಇಲ್ಲೇ ಇದ್ರಾ? ಇದನ್ನ ಒಳ್ಳೆಯ ನೆಲದಲ್ಲಿ ಬನ್ನಿ. 15ನೇ ವಾಕ್ಯಕ್ಕೆ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ. ಇಲ್ಲಿದೆ ಪಾಯಿಂಟ್. ವಾಕ್ಯವನ್ನು ಕೇಳಿ ಸುಗುಣವುಳ್ಳ. ಆ ಒಂದು ಸುಗುಣವುಳ್ಳ ಅಂತ ಆ ಪದ ವರ್ಣಿಸೋಕೆ ಒಂಥರ ಒಂದು ಸ್ತೋತ್ರ ಎಷ್ಟು ಅಸಾಧ್ಯ. ಅಲ್ಲಲ್ಲಿಯ ಎಷ್ಟು ಚಂದವಾಗಿರುತ್ತೆ ಅಂದ್ರೆ ಆ ವಾಕ್ಯ ಹೇಳುವಾಗ ಸುಗುಣವುಳ್ಳ ಒಳ್ಳೆಯ ಹೃದಯ. ಅಲ್ಲಲ್ಲಿಯ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ದೇವರ ಹತ್ರ ಮೊರೆ ಇಟ್ಟಿರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸುಗುಣವುಳ್ಳ ಒಂದು ಮನಸ್ಸು. ಅಲ್ಲಲ್ಲಿಯ ಸುಗುಣವುಳ್ಳ ಮನಸ್ಸು, ಒಳ್ಳೆ ಹೃದಯ ನಿನ್ನಲ್ಲಿರುವುದೇ ಆದ್ರೆ ಅಪ್ಪ ಲೇಟೆಸ್ಟ್ ಮಾಡ್ತಾರೆ ಅಂತ ಒಂದು ತಾಳ್ಮೆ ನಮಗೆ ಬರುತ್ತೆ. ತಾಳ್ಮೆಯಿಂದ ಇದ್ದು ಫಲವನ್ನು ಕೊಡ್ತಾರೆ. ಅಲ್ಲಲ್ಲಿಯ ದೇವರ ಮಗುವೆ, ನಿನ್ನ ಜೀವಿತಕ್ಕೆ ಮರುತ್ರ ಲೇಟ್ ಆಗಿರ್ಬೋದು, ಆದ್ರೆ ನೀನು ಕಳೆಗುಂದು ಬೇಡ, ನೀನು ಕಣ್ಣಿಂದ ವೇದನಾಗಿ ದೃಷ್ಟಿಸುವರು, ಪ್ರಕಾಶವನ್ನು ಹೊಂದುವರು. ಜೀವಿತದಲ್ಲಿ ಮರುತ್ರ ಕಮ್ಮಿ ಆಗಿರ್ಬೋದು, ಪ್ರಾರ್ಥನೆ ಮರುತ್ರ ಸಿಕ್ಕಿಲ್ದೇ ಇರ್ಬೋದು, ಈ ದಿನ ತಡವಾಗದ್ರು ತಾಪಸವಾಗದು. ಅಲ್ಲಲ್ಲಿಯ ಇಲ್ಲೇ ಇದ್ದೀರಾ? ಸುಗುಣವುಳ್ಳ ಒಳ್ಳೆ ಹೃದಯ.
ಸ್ತೋತ್ರ ಸ್ತೋತ್ರ. ಒಬ್ಬೊಬ್ಬರಿಗೆ ಇದನ್ನ ಬರಬೇಕು. ಸುಗುಣವುಳ್ಳ ಒಳ್ಳೆಯ ಹೃದಯ ನಮ್ಮ ಜೀವಿತದಲ್ಲಿ ಬರುವುದೇ ಆದರೆ ಎಷ್ಟೇ ಲೇಟ್ ಆದ್ರೂ ಸಹ ನಾವು ಏನ್ ಮಾಡ್ತೀವಿ, ಇಟ್ಟು ತಾಳ್ಮೆಯಿಂದ ಫಲವನ್ನು ಹೊಂದುತ್ತೇವೆ. ಅಲ್ಲೆಲ್ಲ ಇದನ್ನ ಮೊದಲು ತಾಳ್ಮೆ ಬರಬೇಕು. ಆ ತಾಳ್ಮೆ ಬರುವಾಗ ಲೇಟ್ ಆದ್ರೂ ಸಹ ನಾವೇನ್ ಮಾಡ್ತೀವಿ, ಸಹಿಸ್ಕೊಂತೀವಿ. ಅಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಮರುತ್ತರ ಸಿಕ್ಕಲ್ಲ, ಲೇಟ್ ಆಗುತ್ತೆ. ನಾವು ತಾಳ್ಮೆಯಿಂದ ಇರುವಾಗ ದೇವರು ಮರುತ್ತರ ಕೊಟ್ಟು ನಡೆಸ್ತಾರೆ. ಅಲ್ಲೆಲ್ಲ ಅದಕ್ಕಾಗಿ ಆತನನ್ನೇ ದೃಷ್ಟಿಸುವರು ಪ್ರಕಾಶವನ್ನು ಹೊಂದುವರು. ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಒಟ್ಟಾಗಿ ಸರಿ ವಾಕ್ಯ ಹೇಳಿ, ಆತನನ್ನೇ ದೃಷ್ಟಿಸುವರು ಪ್ರಕಾಶವನ್ನು ಹೊಂದುವರು. ಆಮೆನ್. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೆನ್. ಆಮೇಲೆ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಟ್ಟದ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೇನೆ.